ಇಲ್ಲಿ ಏನು ಸಮಯ ಕಳೀತೀವೋ, ಇಲ್ಲಿ ಏನು ಮಾಡ್ತೀವೋ, ಇಲ್ಲೇನು ಕಲಿತೀವೋ, ಅದನ್ನೇನು ನಮ್ಮ ಜೀವನದಲ್ಲಿ ತಂದುಕೊಳ್ತೀವೋ ಅದು ನಮ್ಮ ಬದುಕನ್ನು ಸಾರ್ಥಕಗೊಳಿಸುತ್ತೆ ಅಂತ ಹೇಳುವಂಥ ಒಂದು ಅಸ್ಪಷ್ಟವಾದಂತಹ ಅರಿವು ಅಂತಲೇ ಅನ್ಕೋಬೇಕು. ಯಾಕೆ ಸ್ಪಷ್ಟವಾಗಿ ತಿಳ್ಕೊಂಡ್ವಿ ಅಂತ ಹೇಳಿದ್ರೆ ನಾವು ಬೇರೆಲ್ಲ ಬಿಟ್ಟು ಅದನ್ನ ಮಾತಾಡ್ತೀವಿ. 100ಕ್ಕೆ 100 ಈ ವಿಚಾರ ಅರ್ಥ ಆಯಿತು ಅಂತ ಹೇಳಿದ್ರೆ ನಾವು ಅದನ್ನಲ್ಲದೆ ಬೇರೆ ಏನನ್ನು ಮಾಡೋದಿಲ್ಲ. ಹಾಗಾಗಿ ಆ ಸ್ಪಷ್ಟ ಕಳ್ಳನನ್ನು ಒಂದು ಕೋಣೆಯಲ್ಲಿ ಬೀಗ ಹಾಕಿಡ್ಲಾಯಿತು. ಅವನಿಗೆ ಪಕ್ಕದ ಕೋಣೆಯಲ್ಲಿ ಚಿನ್ನ ಇದೆ ಅಂತ ಗೊತ್ತಿತ್ತು, ಖಾತ್ರಿ ಇತ್ತು ಅವನಿಗೆ ಪಕ್ಕದ ಕೋಣೆಯಲ್ಲಿ ಚಿನ್ನ ಇದೆ ಅಂತ. ಈಗ ಈ ಕೋಣೆಯಲ್ಲಿ ಅವನು ಬೀಗ ಹಾಕಿದ್ದಾನೆ, ಬಾಗಿಲು ತೆಕ್ಕೊಂಡು ಹೋಗೋಕ್ಕಾಗೋದಿಲ್ಲ. ಸುಮ್ಮನಿರ್ತಾನೆ ಅವನು. ಗೋಡೆ ಹೊಡೆದಾದ್ರು, ಸುರಂಗ ತೋಡಿ ಆದರೂ, ಬಾಗಿಲಾದರೂ ಬೀಗ ಹೊಡೆದು ಏನೋ ಒಂದು ಮಾಡಿ ಚಿನ್ನವನ್ನು ತೆಗೆದುಕೊಳ್ಬೇಕಂತ ಪ್ರಯತ್ನ ಮಾಡ್ತಾನೋ ಇಲ್ಲವೋ. ಹಾಗೆ ಶ್ರೀರಾಮಕೃಷ್ಣರು ಯಾವ ಅರ್ಥದಲ್ಲಿ ಹೇಳ್ತಾರೆ ಅಂದರೆ, ನಮಗೂ ಕೂಡ ಭಗವತ್ ಸಾಕ್ಷಾತ್ಕಾರ ಮಾತ್ರನೇ ನಮ್ಮ ಜೀವನವನ್ನು ಸಾರ್ಥಕಗೊಳಿಸುತ್ತೆ ಅನ್ನೋದು ಅರ್ಥ ಆದ ಪಕ್ಷದಲ್ಲಿ ನಾವು ಅದನ್ನಲ್ಲದೆ ಬೇರೆ ಏನನ್ನೂ ಮಾಡೋದಿಲ್ಲ. ಈ ಅರ್ಥ ಆಗಿದೆ ಅಥವಾ ಆದಂತೆ ಇದೆ. ಸೊ ಈ ವಿಚಾರ ವಿನಿಮಯ ಯಾಕೆ ಅಂತ ಹೇಳಿದ್ರೆ, ಈ ವಿಚಾರ ಮತ್ತಷ್ಟು ಆಳವಾಗಿ ನಮಗೆ ಅರ್ಥವಾಗೋದಕ್ಕೆ. ಈಗ ಸಾರ್ಥಕ ಬದುಕು ಈ ಸದ್ಯಕ್ಕೆ ನಮ್ಮ ಈ ಆಧ್ಯಾತ್ಮಿಕ ಜೀವನ, ಶ್ರೀರಾಮಕೃಷ್ಣ ಪರಮಹಂಸರು ಮನುಷ್ಯ ಜೀವನದ ಕೊನೆಯ ಗುರಿ ಅಥವಾ ಪರಮ ಗುರಿ ಭಗವತ್ ಸಾಕ್ಷಾತ್ಕಾರ ಅಂತ ಹೇಳಿದ್ರು. ಇದನ್ನೆಲ್ಲ ಪಕ್ಕಕ್ಕಿಟ್ಟು ಏನನ್ನ ಮಾಡಿದ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತ ಅನಿಸುತ್ತೆ, ಆಲೋಚನೆ ಮಾಡಿ ಹೇಳಿ ನೋಡೋಣ. ಜೀವನ ಯಾವಾಗ ಸಾರ್ಥಕ ಆಗುತ್ತೆ?